ಇನ್ನೊಂದು ಇವಾಗ ಬಜೆಟ್ ಬೇರೆ ಹತ್ರ ಬರ್ತಾ ಇದೆ. ಬಜೆಟ್ ನಲ್ಲಿ ಕನ್ನಡಿಗರ ಹಿತರಕ್ಷಣೆಗಾಗಿ ಏನೆಲ್ಲ ಕಾರ್ಯಕ್ರಮ ಇರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ತಾವು? ಈಗ ಏನಾಗಿದೆ ಅಂತಂದ್ರೆ, ಇವತ್ತು ನಮಗೆ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರಿನ ಪರಿಸ್ಥಿತಿ ಆಗಿದೆ. ನಿಮಗೆ ಗೊತ್ತಿರಂಗೆ ಕಾಸರಗೋಡಿನಲ್ಲಿ ಕನ್ನಡಿಗರನ್ನು ತುಳಿತಾ ಇದ್ದಾರೆ, ಸೊಲ್ಲಾಪುರದಲ್ಲಿ, ಅಕ್ಕಲಕೋಟೆಯಲ್ಲಿ, ಜತ್ತನಲ್ಲಿ, ತಾಳವಾಡಿನಲ್ಲಿ, ಹೊಸೂರಿನಲ್ಲಿ, ಮಡಕಸೇರದಲ್ಲಿ ನಾವು ಮೊದಲನೇ ಚಳವಳಿ ಆರಂಭ ಮಾಡ್ತೀವಿ. ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತೇಳಿ ಇನ್ನು ಒಂದು ವಾರದಲ್ಲಿ ಮಂಗಳೂರು ಕಾಸರಗೋಡಿನಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಇದು ಬಹಳ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಕನ್ನಡ ಉಳಿಬೇಕಾಗಿದೆ. ಬೆಂಗಳೂರು ನಗರ ಇವತ್ತು ಪರಭಾಷೆಯವರ ದಾಂಧಲೆ ಆಗಿದೆ. ಉತ್ತರ ಪ್ರದೇಶದವರು, ಬಿಹಾರದವರು, ತಮಿಳುನಾಡು, ಆಂಧ್ರ, ಕೇರಳ ಕನ್ನಡಿಗರು ಕಣ್ಣೀರಲ್ಲಿದ್ದಾರೆ. ಒಂದು ಹಂತದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದಾಗ, ಕನ್ನಡಿಗರಿಗೆ ನೋವಾದಾಗ ನಾವು ಪರಭಾಷೆಯವರು ಕರ್ನಾಟಕ ಬಿಟ್ಟು ಹೋಗಬೇಕು ಅನ್ನುವ ಚಳವಳಿಯನ್ನ ಮಾಡ್ತೀವಿ. ಇನ್ನೊಂದು ಇವಾಗ ಬಜೆಟ್ ಬೇರೆ ಹತ್ರ ಬರ್ತಾ ಇದೆ. ಬಜೆಟ್ ನಲ್ಲಿ ಕನ್ನಡಿಗರ ಹಿತರಕ್ಷಣೆಗಾಗಿ ಏನೆಲ್ಲ ಕಾರ್ಯಕ್ರಮ ಇರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ತಾವು? ಈಗ ಏನಾಗಿದೆ ಅಂತಂದ್ರೆ, ಇವತ್ತು ನಮಗೆ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರಿನ ಪರಿಸ್ಥಿತಿ ಆಗಿದೆ. ನಿಮಗೆ ಗೊತ್ತಿರಂಗೆ ಕಾಸರಗೋಡಿನಲ್ಲಿ ಕನ್ನಡಿಗರನ್ನು ತುಳಿತಾ ಇದ್ದಾರೆ, ಸೊಲ್ಲಾಪುರದಲ್ಲಿ, ಅಕ್ಕಲಕೋಟೆಯಲ್ಲಿ, ಜತ್ತನಲ್ಲಿ, ತಾಳವಾಡಿನಲ್ಲಿ, ಹೊಸೂರಿನಲ್ಲಿ, ಮಡಕಸೇರದಲ್ಲಿ ನಾವು ಮೊದಲನೇ ಚಳವಳಿ ಆರಂಭ ಮಾಡ್ತೀವಿ. ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತೇಳಿ ಇನ್ನು ಒಂದು ವಾರದಲ್ಲಿ ಮಂಗಳೂರು ಕಾಸರಗೋಡಿನಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಇದು ಬಹಳ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಕನ್ನಡ ಉಳಿಬೇಕಾಗಿದೆ. ಬೆಂಗಳೂರು ನಗರ ಇವತ್ತು ಪರಭಾಷೆಯವರ ದಾಂಧಲೆ ಆಗಿದೆ. ಉತ್ತರ ಪ್ರದೇಶದವರು, ಬಿಹಾರದವರು, ತಮಿಳುನಾಡು, ಆಂಧ್ರ, ಕೇರಳ ಕನ್ನಡಿಗರು ಕಣ್ಣೀರಲ್ಲಿದ್ದಾರೆ. ಒಂದು ಹಂತದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದಾಗ, ಕನ್ನಡಿಗರಿಗೆ ನೋವಾದಾಗ ನಾವು ಪರಭಾಷೆಯವರು ಕರ್ನಾಟಕ ಬಿಟ್ಟು ಹೋಗಬೇಕು ಅನ್ನುವ ಚಳವಳಿಯನ್ನ ಮಾಡ್ತೀವಿ. ಇದಿಷ್ಟು ವಾಟಾಳ್ ನಾಗರಾಜ್ ಅವರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳ ಜೊತೆಗೆ ಈಗಿನ ವಿದ್ಯಮಾನಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.